ಇದರ ಜೊತೆಗೆ ನಾನು ಆರಂಭದಲ್ಲಿ ಒಂದು ಡೈಲಾಗ್ ಹೇಳಿದೆ, ಈ ಸಿನಿಮಾದ ಡೈಲಾಗೇ ಕೂಡ ಆಗಿತ್ತು. ಅಂದರೆ ಇಲ್ಲಿವರೆಗೂ ನಾನು ನೋಡಿರೋರಲ್ಲಿ ನೋಡದೇ ಇರೋರು ಅವನೊಬ್ಬ. ಈಗ ನೀವು ದರ್ಶನ್ ಸರ್ ಜೊತೆ ಜರ್ನಿ ಮಾಡಿದಾಗ ಈ ಡೈಲಾಗ್ ನಂಗೆ ತುಂಬ ಆಪ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಧನ್ವೀರ್ ಅವರಲ್ಲಿ ಏನು ಇಷ್ಟ ಆಯ್ತು ದರ್ಶನ್ ಸರ್ಗೆ? ಅವರು ಎಷ್ಟೊಂದು ಜನ ನೋಡಿರ್ತಾರೆ, ನಿಮಗೆ ಗೊತ್ತು. ಹತ್ತಿರ ಆಗೋದಂತಂದ್ರೆ ಸುಲಭ ಅಲ್ಲ, ಉಳಿಸ್ಕೊಳ್ಳೋದಂದ್ರೆ ಸುಲಭ ಅಲ್ಲ. ನೀವು ಕೂಡ ಅಷ್ಟೇ ತುಂಬ ಸಂಕಷ್ಟದ ಸಮಯದಲ್ಲಿ ಇದ್ರಿ. ಈ ಡೈಲಾಗ್ನ ನೀವು ಸಿನಿಮಾಗೆ ಹೇಳಿದ್ದ ಅಥವಾ ಹೆಂಗೆ ಹೇಳಿದ್ದು? ಇಲ್ಲ ಸರ್, ನಾನು ಹೇಳಿದಲ್ಲ, ಒಂದು ಕ್ಯಾರೆಕ್ಟರ್ ಬರುತ್ತೆ, ಕ್ಯಾರೆಕ್ಟರ್ ಹೇಳೋದು. ಬಟ್ ಸರ್ ನಾನೇನು ನೀವು ಹೇಳಿ ಇದಕ್ಕೆ ನಂಗೆ ಗೊತ್ತು. ಬಟ್ ನಾನೇನಂದ್ರೆ ನಾನು ಒಬ್ಬ ವ್ಯಕ್ತಿನ ಇಷ್ಟಪಟ್ಟ ಮೇಲೆ ಅದನ್ನು ಉಳಿಸ್ಕೊಳಕ್ಕೆ ನೋಡ್ತೀನಿ ಸರ್. ಯಾವುದೇ ಈಗೇನೋ ಲೈಕ್ ಕಷ್ಟ ಕಾಲದಲ್ಲಿ ಅಂದರೆ ಸುಖದಲ್ಲಿದ್ದವರು ಕಷ್ಟದಲ್ಲಿರಲ್ಲ ಅಂತಲ್ಲ, ಬಟ್ ನಂದು ಆ ಥರ ಕ್ಯಾಟಗರಿ ಅಲ್ಲ. ನಾನು ಇರೋದೇ ಹಿಂಗೆ, ಲೈಕ್ ನಾವು ಸುಖದಲ್ಲಿ ಎಷ್ಟಿರ್ತೀವೋ ಕಷ್ಟದಲ್ಲೇ ಅಷ್ಟೇ ಪಾತ್ರದಾರ ಆಗಿರ್ಬೇಕು ನಾವು ಲೈಫ್ಗಳಲ್ಲಿ. ಬರೋ ಖುಷಿಯಾಗಿದ್ದಾಗ ಮಾತ್ರ ನಾವಿರೋದು. ಅವ್ರದ್ದು ಏನೋ ಒಂದು ಕಷ್ಟ ಸಂಕಟ ಬಂದಾಗ ದೂರ ಆಗ್ಬಿಡೋದು, ಆ ಥರದ ವ್ಯಕ್ತಿತ್ವ ಅಲ್ಲ. ನನ್ನ ಪರ್ಸ್ನಲಿ ನಾನು ಹಂಗೆ ಸರ್, ಅಷ್ಟೇ ಕತೆ ವಾಮನ. ಧನ್ವೀರ್ ಅವ್ರಿಗೆ ಒಂದು ಡಿ ಅಂದರೆ ತುಂಬ ಖುಷಿನ, ನಿಮ್ಮ ಹೆಸರು ಅದರಿಂದನೇ ಶುರುವಾಗುತ್ತೆ. ದರ್ಶನ್ ಸರ್ ಡಿ ಬಾಸ್ ಅಂತ ಇರ್ತಾರೆ. ಸರ್ ಅದು ಯಾವತ್ತಿರೋ ಡಿ ಅನ್ನೋದು ಅವರೊಬ್ಬರಿಗೆ ಸರ್, ದರ್ಶನ್ ಅಣ್ಣನಿಗೆ ಸೀಮಿತ. ನಾವೆಲ್ಲ ಅದೊಂದು ದೊಡ್ಡ ಆಲದ ಮರ, ಅವ್ರ ಕೆಳಗಡೆ ಬೆಳ್ಕೊಂಡು ಹೋಗ್ತಾರೋ ನಾವು ಅಷ್ಟೇ ಸರ್. ಅದು ಯಾವತ್ತಿರೋ ಅವ್ರಿಗೆ ಅದು ಖಂಡಿತ. ಅಂದರೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ಜೊತೆಯಾಗಿ ನಿಂತಾರೆ. ಬಟ್ ನಾನು ಅಂದರೆ ಒಂದು ನೀವು ನಿಂತಂಥ ಜರ್ನಿ ನಾನು ನೆನಪಿದೆ. ಅದನ್ನ ತುಂಬ ಹೇಳಬಹುದು ಅಂತ ಇಲ್ಲ, ಬಟ್ ಅದರ ಸನ್ನಿವೇಶ ತುಂಬ ವಿಶೇಷ. ನೀವು 2 ದಿನ ಪರಪ್ಪನಗರಕ್ಕೆ ಬಂದ್ರಿ. ಅಂದರೆ ಆ ಸಿಚುವೇಶನನ್ನು ಫೇಸ್ ಮಾಡೋದು ಈಸಿ ಇರಲಿಲ್ಲ. ಫಸ್ಟ್ ಒಂದು ದಿನ ಬಂದ್ರಿ, ನಾವು ಕೂಡ ಇದ್ವಿ. ಅಂದರೆ ಏನು ಹೇಳಬೇಕು, ಏನು ಮಾತಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ತಿರ್ಲಿಲ್ಲ. ಬಟ್ ಅದು ಸಾಕ್ತಾ 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 ಕೊನೆ ಹಂತಕ್ಕೆ ದರ್ಶನ್ ಸರ್ ಹೇಳಿರೋ 3 ಹೆಸರಲ್ಲಿ ನಿಮ್ಮ ಹೆಸರು ಉಳಿಯೋ ಹಂತಕ್ಕೆ ಜರ್ನಿ ಹೆಂಗಾಯ್ತು ಸರ್? ಅದು ಎಷ್ಟು ಡಿಫಿಕಲ್ಟೀಸ್ ಇತ್ತು? ಇಲ್ಲ ಸರ್, ಅದೊಂದು 6-7 ಮಂತ್ಸ್ ಅದೊಂದು ಅದೇ ಲೈಕ್ ಅದು ನೆನ್ಸ್ಕೊಳ್ಳೋಕ್ಕೂ ಇವಾಗ ಒಂಥರ ಆಗುತ್ತೆ. ಯಾಕಂದರೆ ಎಲ್ಲ ಥರ ಇದ್ದಿದ್ದು ವ್ಯಕ್ತಿಗೆ ಒಂದು ಏನೋ ಒಂದು ಬ್ಯಾಡ್ ಟೈಮ್ ಅಂತ ಬಂದು ಆ ಥರ ಕೂರಿಸ್ಬಿಡ್ತಲ್ಲ. ಬಟ್ ಯಾರ ಜೀವನದಲ್ಲಿ ಆ ಥರದ್ದು ಆಗಬಾರ್ದು. ಬಟ್ ಏನೋ ಒಂದು ಅದೊಂದು ಬ್ಯಾಡ್ ಟೈಮ್ ಏನೋ ಆಗಿದೆ. ಬಟ್ ಆ ದಿನಗಳಂತೂ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಸರ್. ಅದೊಂಥರ ಬೇರೆ ಥರ ಇದು.